ಹಾಯ್ ಫ್ರೆಂಡ್ಸ್, ಪಲ್ಲವಿ ಪಯಣ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಈ ಹಿಂದೆ ನಾಡಪ್ರಭು ಅರ್ಜುನನ ಜೀವಗಾಥೆಯನ್ನು ನೋಡಿದ್ದೇವೆ. ಆದರೆ ಅರ್ಜುನ ನಂತರ ಮೈಸೂರು ದಸರಾದ ಅಂಬಾರಿಯನ್ನು ಯಾರು ಹೊರಬಲ್ಲರು? ಕಾಡಿನ ಪುಂಡಾನೆಗಳನ್ನು ಸೆಡೆಬಡಿಯುವಲ್ಲಿ ಅರ್ಜುನನಷ್ಟೇ ಸಮರ್ಥರು ಯಾರಿದ್ದಾರೆ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಆಗ ಉತ್ತರವಾಗಿ ನಿಂತವನೇ ಅಭಿಮನ್ಯು. ಮೈಸೂರು ದಸರಾದ ಇಂದಿನ ಕಲಿ ಅಪ್ರತಿಮ ಬುದ್ಧಿವಂತಿಕೆ ಗಜರಾಜ ಅಭಿಮನ್ಯು, ದಸರಾ ಗಜಪಡೆಯ ಪಾಲಿನ ಅಕಲಿತ ಸೇನಾಧಿಪತಿ. ಕ್ಯಾಪ್ಟನ್ ಅಭಿಮನ್ಯು ಯಾರಿಗೆ ಗೊತ್ತಿಲ್ಲ ಹೇಳಿ? ಅದರಲ್ಲಿಯೂ ಕಳೆದ ದಸರಾದಲ್ಲಿ ಅಭಿಮನ್ಯು ಹಾಗೂ ಇತರ ಆನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ಸುಮಾರು 5,000 kg ತೂಕ ಮತ್ತು 9 ಅಡಿ ಎತ್ತರವಿರುವ ಈ ಸಲಗ ಗಾತ್ರಕ್ಕಿಂತ ಹೆಚ್ಚಾಗಿ ತನ್ನ ಚಾತುರ್ಯತೆ ಮತ್ತು ಅಚಲ ಧೈರ್ಯದಿಂದಲೇ ಹೆಸರುವಾಸಿಯಾಗಿದೆ. ಅಭಿಮನ್ಯು ಅಂದರೆ ಕೇವಲ ಒಂದು ಆನೆಯಲ್ಲ, ಆತ ಅರಣ್ಯ ಇಲಾಖೆಯ ಸಾರಥಿ, ಚಾಣಕ್ಯ ಮತ್ತು ಇಲಾಖೆಯ ರೈಟ್ ಹ್ಯಾಂಡ್. ಅಭಿಮನ್ಯುವನ್ನು ಕೇವಲ ಆನೆಯಾಗಿ ನೋಡುವುದಕ್ಕಿಂತ ಗಜಪಡೆಯ ಚಾಣಕ್ಯ ಎಂದು ಕರೆಯುವುದು ಸೂಕ್ತ. ಕಾಡಿನಲ್ಲಿ ಮದವೇರಿದ ಪುಂಡಾನೆಗಳನ್ನು ಹತೋಟಿಗೆ ತರುವುದು ಅಥವಾ ಹುಲಿಗಳನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆಗಳಲ್ಲಿ ಅಭಿಮನ್ಯು ಇಲ್ಲದೆ ಅರಣ್ಯ ಇಲಾಖೆ ಯಾವುದೇ ಹೆಜ್ಜೆ ಇಡುವಲ್ಲಿ ಈತನ ಶಿಸ್ತು ಎಷ್ಟಿತ್ತೆಂದರೆ, ಮೆರವಣಿಗೆಯಲ್ಲಿ ಸಂಗೀತಗಾರರ ಗಾಡಿಯನ್ನು ಎಳೆಯುವುದರಿಂದ ಹಿಡಿದು 750 kg ತೂಕದ ಚಿನ್ನದ ಅಂಬಾರಿಯನ್ನು ಅತ್ಯಂತ ಸ್ಥಿರವಾಗಿ ಹೊರುವವರೆಗೂ ಈತ ತೋರುವ ಸಂಯಮ ಅದ್ಭುತ. ಅರ್ಜುನನ ನಂತರ ದಸರಾ ಜವಾಬ್ದಾರಿಯನ್ನು ತನ್ನ ಬಲಿಷ್ಠ ಹೆಗಲ ಮೇಲೆ ಹೊತ್ತಿರುವ ಅಭಿಮನ್ಯು ಸೌಮ್ಯತೆ ಮತ್ತು ಶೌರ್ಯದ ಅಪರೂಪದ ಸಂಗಮ. ಮಾವುತ ವಸಂತ ಅವರ ಸಾರಥ್ಯದಲ್ಲಿ ಸಾಗುವ ಈ ಗಜಶ್ರೇಷ್ಠ ಇಂದಿನ ತಲೆಮಾರಿನ ಅತ್ಯಂತ ಶಕ್ತಿಶಾಲಿ ಮತ್ತು ಜನಪ್ರಿಯ ಆನೆಯಾಗಿದ್ದಾನೆ. ಇಂದಿನ ಈ ಹೊಸ ಸರಣಿಯ ಮೊದಲ ಸಂಚಿಕೆಯಲ್ಲಿ ನಾವು ಈ ಮದಗಜ ಅಭಿಮನ್ಯುವಿನ ಉಗಮ, ಅವನ ಬಾಲ್ಯ ಮತ್ತು ಆತ ಕಾಡಿನಿಂದ ನಾಡಿಗೆ ಬಂದ ರೋಚಕ ಕಥೆಯನ್ನು ನೋಡೋಣ. ಅಭಿಮನ್ಯುವಿನ ಸರಣಿಯನ್ನು ಶುರು ಮಾಡೋದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಅಭಿಮನ್ಯುವಿನ ಉಗಮ. ಕೊಡಗಿನ ಕಾಡಿನ ಕಿಶೋರ, ಕಾಡಿನ ಕಿಶೋರನ ಬಂಧನ. ಸ್ನೇಹಿತರೆ, ಅಭಿಮನ್ಯುವಿನ ಮೂಲ ಹುಡುಕಿ ಹೊರಟರೆ ಅದು ಇರುವುದು ಪ್ರಕೃತಿಯ ಮಡಿಲಾದ ಕೊಡಗಿನಲ್ಲಿ. 1964ರಲ್ಲಿ ಅಭಿಮನ್ಯು ಜನಿಸಿದ್ದಾನೆ. 1970ರ ದಶಕದ ಕೊನೆಯ ಭಾಗದಲ್ಲಿ ಕೊಡಗಿನ ಹೆಬ್ಬಳ್ಳ ಅರಣ್ಯ ಪ್ರದೇಶವು ಈ ಕಪ್ಪು ಸುಂದರ ಆನೆ ತವರಾಗಿತ್ತು. ಅಭಿಮನ್ಯು ಬಾಲ್ಯದಿಂದಲೇ ಅತ್ಯಂತ ಚುರುಕು. ಕಾಡಿನ ಇತರ ಆನೆಗಳ ಗುಂಪಿನಲ್ಲಿ ಈತ ಸದಾ ಮುಂಚೂಣಿಯಲ್ಲಿರುತ್ತಿದ್ದ. ಅಂದು ಇವನು ಒಬ್ಬ ಪುಟ್ಟ ಕಿಶೋರ. ಆದರೆ 1970ರಲ್ಲಿ ಕರ್ನಾಟಕದ ಅರಣ್ಯ ಇಲಾಖೆಯ ಆನೆಗಳಲ್ಲಿ ಹಾವಳಿಯನ್ನು ತಡೆಯಲು ಮತ್ತು ತರಬೇತಿ ನೀಡಲು ಕೆಡ್ಡ ಮಾದರಿಯ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತಿತ್ತು. ನಿಮಗೆ ಈಗಾಗಲೇ ಈ ಕೆಡ್ಡ ಕಾರ್ಯಾಚರಣೆ ಬಗ್ಗೆ ಗೊತ್ತಿರಬಹುದು. ಅರ್ಜುನ ಕೂಡ ಇದೇ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿತ್ತು. 1970ರ ಒಂದು ಮಳೆಗಾಲದ ಸಮಯದಲ್ಲಿ ಕೊಡಗಿನ ಕಾಡಿನಲ್ಲಿ ಅರಣ್ಯ ಇಲಾಖೆ ಹಮ್ಮಿಕೊಂಡಿದ್ದ ಕಾರ್ಯಾಚರಣೆಯಲ್ಲಿ ಈ ಕಿಶೋರ ಸಿಕ್ಕಿಬಿದ್ದ. ಅಂದು ಇವನಿಗೆ ಕೇವಲ 4ರಿಂದ 5 ವರ್ಷ ವಯಸ್ಸು ಎನ್ನಲಾಗಿದೆ. ತನ್ನ ತಾಯಿಯಿಂದ ಬೇರ್ಪಟ್ಟು ಅನಾಥವಾಗಿ ಶಿಬಿರಕ್ಕೆ ಬಂದಾಗ ಅಭಿಮನ್ಯು ಅತ್ಯಂತ ಗಾಬರಿಯಾಗಿದ್ದ. ಆದರೆ ಈ ಸಣ್ಣ ಆನೆಯಲ್ಲಿದ್ದ ಗಾಂಭೀರ್ಯ ಅರಣ್ಯ ಇಲಾಖೆಯ ಮಾವುತರ ಗಮನ ಸೆಳೆದಿತ್ತು. ತಿತಿಮತಿ ಶಿಬಿರ ಮತ್ತು ಅಭಿಮನ್ಯು ಪಳಗಿದ ಹಾದಿ. ಪ್ರಸ್ತುತ ಮತ್ತಿಗೋಡು ಆನೆ ಶಿಬಿರದಲ್ಲಿ ಇರುವ ಅಭಿಮನ್ಯು ಕಾಡಿನಿಂದ ಸೆರೆಯಾಗಿ ಬಂದಾಗ ಒಂದು ಪುಟ್ಟ ಆನೆ. ಆತನ ಪಯಣ ಆರಂಭವಾಗಿದ್ದು ಕೊಡಗಿನ ಪ್ರಸ್ತುತ ತಿತಿಮತಿ ಆನೆ ಶಿಬಿರದಲ್ಲಿ. ಸಾಮಾನ್ಯವಾಗಿ ಕಾಡಿನಿಂದ ಬಂದ ಆನೆಗಳು ಸ್ವತಂತ್ರ ಕಳೆದುಕೊಂಡ ಭರದಲ್ಲಿ ವಿಪರೀತ ಹಠ ಮತ್ತು ಆಕ್ರೋಶ ತೋರುವುದು ಸಹಜ. ಆದರೆ ಅಭಿಮನ್ಯುವಿನ ವಿಷಯದಲ್ಲಿ ಒಂದು ಅಚ್ಚರಿ ವಿಷಯವಿತ್ತು. ಅವನು ಇತರ ಆನೆಗಳಿಗಿಂತ ಹಠಮಾರಿ ಸ್ವಭಾವನಾಗಿರಲಿಲ್ಲ. ಬದಲಾಗಿ ಮಾವುತರು ಹೇಳಿಕೊಟ್ಟ ಪ್ರತಿಯೊಂದು ಪಾಠವನ್ನು ಅತ್ಯಂತ ಆಸಕ್ತಿಯಿಂದ ಮತ್ತು ವೇಗವಾಗಿ ಗ್ರಹಿಸುವ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿದ್ದ. ಶಿಬಿರದಲ್ಲಿ ದಿನಗಳಲ್ಲಿ ಅಭಿಮನ್ಯುವನ್ನು ತನ್ನ ಅಪ್ರತಿಮ ಶಿಸ್ತು ಮತ್ತು ಶಾಂತ ವರ್ತನೆಯಿಂದಲೇ ಮಾವುತರ ಅತ್ಯಂತ ನೆಚ್ಚಿನ ಆನೆಯಾಗಿ ಬೆಳೆದ. ಕೊಡಗಿನ ಮಣ್ಣಿನ ಗುಣವೋ ಅಥವಾ ಅವನ ಜನ್ಮಾಂತ ಸಂಸ್ಕಾರವೋ ಅನ್ನುವಂತೆ ಅವನ ನಡಿಗೆ ಮತ್ತು ನಡವಳಿಕೆಯಲ್ಲಿ ಒಂದು ರೀತಿಯ ರಾಜಗಾಂಭೀರ್ಯವಿತ್ತು. ಸಣ್ಣ ವಯಸ್ಸಿನಲ್ಲೇ ಶಿಬಿರದ ಇತರ ದೈತ್ಯ ಆನೆಗಳ ಜೊತೆ ಅನಗತ್ಯ ಗುದ್ದಾಟ ಹೋಗದೆ ಮಾವುತರ ಪ್ರತಿಯೊಂದು ಆಜ್ಞೆಯನ್ನು ಒಬ್ಬ ಶಿಸ್ತಿನ ವಿಧೇಯ ವಿದ್ಯಾರ್ಥಿಯಂತೆ ಪಾಲಿಸುತ್ತಿದ್ದ. ಅವನ ಈ ಅಸಾಧಾರಣ ಗ್ರಹಿಕೆ ಮತ್ತು ಶಿಸ್ತನ್ನು ಗಮನಿಸಿದ ಅಂದಿನ ಹಿರಿಯ ಮಾವುತರು ಇವನು ಕೇವಲ ಶಿಬಿರದ ಆನೆಯಲ್ಲ, ಮುಂದೊಂದು ದಿನ ಕಾಡಿನ ಅಧಿಪತಿಯಾಗಿ ಮೆರೆಯುವ ಮಹಾವೀರನಾಗುತ್ತಾನೆ ಎಂಬ ಭವಿಷ್ಯ ನುಡಿದಿದ್ದರು. ಅಂದು ಅವರು ಕಂಡ ಕನಸು ಇಂದು ನನಸಾಗಿದೆ.
ಅಭಿಮನ್ಯು ಅರಣ್ಯ ಇಲಾಖೆಯ ಪಾಲಿನ ಅಚಲ ಸೇನಾಧಿಪತಿಯಾಗಿ ಹೊರಹೊಮ್ಮಿದ್ದಾನೆ. ಅಭಿಮನ್ಯು ಹೆಸರಿನ ಸಾರ್ಥಕತೆ. ಅರಣ್ಯ ಇಲಾಖೆಯ ಅಂತಿಮ ಶಕ್ತಿ. ಮಹಾಭಾರತದ ವೀರ ಅಭಿಮನ್ಯು ಅಸಾಧ್ಯವಾದ ಚಕ್ರವ್ಯೂಹವನ್ನು ಭೇದಿಸಿ ಪರಾಕ್ರಮ ತೋರಿದಂತೆ ಈ ಗಜರಾಜನು ಸಹ ಕಾಡಿನ ಯಾವುದೇ ಕ್ಲಿಷ್ಟಕರ ಹಾಗೂ ಕಠಿಣ ಪರಿಸ್ಥಿತಿಯನ್ನು ಅತ್ಯಂತ ಚಾಣಾಕ್ಷತನದಿಂದ ಹೆದರಿಸಬಲ್ಲ ಸಾಮರ್ಥ್ಯ ಹೊಂದಿದ್ದಾನೆ. ಇದೇ ಕಾರಣಕ್ಕೆ ಇವನಿಗೆ ಅಭಿಮನ್ಯು ಎಂಬ ಹೆಸರನ್ನು ಇಡಲಾಯಿತು. ಅಭಿಮನ್ಯು ಎಂಬ ಹೆಸರು ಇಲ್ಲಿ ಕೇವಲ ದೈಹಿಕ ಬಲಕ್ಕೆ ಮಾತ್ರ ಸೀಮಿತವಲ್ಲ, ಅದು ಅವನ ಅದ್ಭುತ ಚಾತುರ್ಯತೆ ಮತ್ತು ಸಮಯ ಪ್ರಜ್ಞೆಯ ಸಂಕೇತವೂ ಹೌದು. ಅರಣ್ಯ ಇಲಾಖೆಯ ಪಾಲಿಗೆ ಈತ ಕೇವಲ ಒಂದು ಆನೆಯಲ್ಲ, ಬದಲಾಗಿ ಯಾವುದೇ ಕಠಿಣ ಕಾರ್ಯಾಚರಣೆಯ ಯಶಸ್ಸನ್ನು ನಿರ್ಧರಿಸುವ ಅಂತಿಮ ಶಕ್ತಿಯಾಗಿದ್ದಾನೆ. ಇಂದು ಅರಣ್ಯ ಇಲಾಖೆಯ ಯಾವುದೇ ಸಂಕಷ್ಟದ ಕಾರ್ಯಾಚರಣೆ ಇದ್ದರೂ ಅಲ್ಲಿ ಅಭಿಮನ್ಯು ಬೇಕೇ ಬೇಕು ಅನ್ನುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಭಿಮನ್ಯುವಿನ ಬಲಿಷ್ಠವಾದ ಕಾಲುಗಳು ಮತ್ತು ಚೂಪಾದ ದಂತಗಳು ಅವನಿಗೆ ಒಂದು ರೀತಿಯ ಕಳೆಯನ್ನು ಹಾಗೂ ರಾಜಗಾಂಭೀರ್ಯವನ್ನು ನೀಡಿವೆ. ವಿಶೇಷವೇನೆಂದರೆ ಈತನಿಗೆ ಇತರ ಆನೆಗಳ ವರ್ತನೆ ಹಾಗೂ ಭವಿಷ್ಯ ಅತ್ಯಂತ ನಿಖರವಾಗಿ ಅರ್ಥವಾಗುತ್ತಿತ್ತು. ಇದೇ ವಿಶಿಷ್ಟ ಗುಣವನ್ನು ಗುರುತಿಸಿದ ಅಧಿಕಾರಿಗಳು ಇವನನ್ನು ಮುಂದೆ ಒಬ್ಬ ಸಮರ್ಥ ಕುಮ್ಕಿ ಆನೆಯಾಗಿ ರೂಪಿಸಿದರು. ಆದರೆ ಮದವೇರಿದ ಕಾಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ಅಥವಾ ರೌಡಿ ಆನೆಗಳನ್ನು ಹತೋಟಿಗೆ ತರುವಲ್ಲಿ ಇಲಾಖೆಗೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡುವ ಪ್ರಧಾನ ಆನೆಯಾಗಿ ಈತ ಪಳಗಿದನು. ಅಂದು ಅತ್ಯಂತ ಶಿಸ್ತಿನಿಂದ ಆರಂಭವಾದ ಅಭಿಮನ್ಯುವಿನ ಈ ರೋಚಕ ಪಯಣವು ಇಂದಿಗೂ ಯಾವುದೇ ಅಡೆತಡೆವಿಲ್ಲದೆ ನಾಡಿನ ಹೆಮ್ಮೆಯಾಗಿ ಸಾಗುತ್ತಲೇ ಇದೆ. ಕೇವಲ ಕರ್ನಾಟಕದಲ್ಲೇ ಮಾತ್ರವಲ್ಲ, ಭಾರತದಾದ್ಯಂತ 300ಕ್ಕೂ ಹೆಚ್ಚಿನ ಆನೆ ಸೆರೆ ಹಿಡಿದಿದ್ದಾನೆ ಎನ್ನಲಾಗಿದೆ. ಸ್ನೇಹಿತರೆ, ಶಿಬಿರದಲ್ಲಿ ಕಠಿಣ ತರಬೇತಿ ಪಡೆದು ಪಳಗಿದ ನಂತರ ಅಭಿಮನ್ಯುವಿನ ಪಾಲಿಕೆ ವಿಶ್ವವಿಖ್ಯಾತ ಮೈಸೂರು ದಸರಾದ ಭವ್ಯ ಬಾಗಿಲು ತೆರೆಯಿತು. 1990ರ ದಶಕದ ಸುಮಾರು ಮೊದಲ ಬಾರಿಗೆ ದಸರಾ ಗಜಪಡೆಯನ್ನು ಅಭಿಮನ್ಯು ಸೇರಿದ. ಹಾಗಂತ ನೇರವಾಗಿ ಅಂಬಾರಿ ಹೊರುವ ಜವಾಬ್ದಾರಿ ಅಭಿಮನ್ಯುವಿಗೆ ಸಿಗಲಿಲ್ಲ. ಆರಂಭದ ದಿನಗಳಲ್ಲಿ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈತನಿಗೆ ನೀಡಿರಲಿಲ್ಲ. ಬದಲಾಗಿ ಮೆರವಣಿಗೆಯ ಅತ್ಯಂತ ಸವಾಲಿನ ಕೆಲಸಗಾರನಾಗಿ ವಾದ್ಯಗೋಷ್ಠಿಯ ಆನೆಗಳನ್ನು ಶಿಸ್ತಿನಿಂದ ನಿಯಂತ್ರಿಸುವ ದಸರಾ ಸಂಗೀತ ತಂಡದ ಬಾರಿಗಾಡಿಯನ್ನು ಎಳೆಯುವ ಹೊಣೆಯನ್ನು ಇವನ ಹೆಗಲೇರಿಸಲಾಗಿತ್ತು. ಆನೆಯಂತಹ ಪ್ರಾಣಿಗೆ ಅಷ್ಟು ದೊಡ್ಡ ಶಬ್ದದ ನಡುವೆ ಶಾಂತವಾಗಿರುವುದು ಅತಿ ದೊಡ್ಡ ಸವಾಲು. ಆದರೆ ಲಕ್ಷಾಂತರ ಜನರ ಹರ್ಷೋದ್ಗಾರ, ವಾದಗಳ ಅರ್ಜುನ ಮತ್ತು ಬಲರಾಮನಂತಹ ಮೈಕಟ್ಟಿನ ಆನೆಗಳ ನಡುವೆ ಅಭಿಮನ್ಯು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಕಂಡುಕೊಂಡನು. ಮೆರವಣಿಗೆ ಹಾದಿಯಲ್ಲಿ ಯಾವುದೇ ಸಣ್ಣ ಗೊಂದಲ ಉಂಟಾದರೂ ಅಥವಾ ಇತರ ಆನೆಗಳು ಗಾಬರಿಗೊಂಡರೂ ಅಭಿಮನ್ಯು ತಕ್ಷಣವೇ ಅಡ್ಡ ನಿಂತು ಪರಿಸ್ಥಿತಿಯನ್ನು ಸರಿಪಡಿಸಿದ್ದನು. ಇವನ ಈ ಅದ್ಭುತ ಸಮಯ ಪ್ರಜ್ಞೆ ಮತ್ತು ಗಜಪಡೆಯನ್ನು ನಿಯಂತ್ರಿಸುವ ನಾಯಕತ್ವದ ಗುಣದಿಂದಾಗಿಯೇ ಅರಣ್ಯ ಇಲಾಖೆಯಲ್ಲಿ ಇವನಿಗೆ ಗೌರವದಿಂದ ಗಜಪಡೆಯ ಪೊಲೀಸ್ ಅಂತಾನೆ ಕರೆಯಲಾಗುತ್ತಿತ್ತು. ಅಂದು ಆರಂಭವಾದ ಈತನ ಶಿಸ್ತಿನ ಪಯಣವೇ ಇಂದು ಅವನನ್ನು ಅಂಬಾರಿ ಆನೆಯನ್ನಾಗಿ ರೂಪಿಸಿದೆ. ಸ್ನೇಹಿತರೆ, ಕೊಡಗಿನ ದಟ್ಟ ಅರಣ್ಯದ ಮಡಿಲಿನಿಂದ ಒಬ್ಬ ಪುಟ್ಟ ಕಿಶೋರನ ಆನೆ ಮೈಸೂರು ಅರಮನೆಯ ಅಂಗಳದ ಅತ್ಯಂತ ಚಾಣಾಕ್ಷ ಹಾಗೂ ಬುದ್ಧಿವಂತ ಗಜರಾಜನಾಗಿ ಬೆಳೆದ ಬಂದ ಈ ಹಾದಿ ಅಕ್ಷರಶಃ ಒಂದು ಅದ್ಭುತ ಯಾನ. ಆದರೆ ಅಭಿಮನ್ಯುವಿನ ನಿಜವಾದ ಶೌರ್ಯ ಮತ್ತು ಪರಾಕ್ರಮ ಅನಾವರಣಗೊಳ್ಳುವುದು ಕೇವಲ ದಸರಾ ಉತ್ಸವದ ಸೌಮ್ಯ ನಡಿಗೆಯಲ್ಲ, ಬದಲಾಗಿ ಅದು ಕಾಡಿನ ಭೀಕರ ಯುದ್ಧ ಭೂಮಿಯಲ್ಲಿ ರಕ್ತಪಿಸಾಸು ಹುಲಿಗಳನ್ನು ಸೆರೆ ಹಿಡಿಯುವ ಆಪರೇಷನ್ ಟೈಗರ್ ಇರಲಿ ಅಥವಾ ಮದವೇರಿ ಜನವಸತಿ ಪ್ರದೇಶಗಳಿಗೆ ನುಗ್ಗುವ ಪುಂಡಾನೆಗಳ ಆಪರೇಷನ್ ಎಲಿಫೆಂಟ್ ಇರಲಿ, ಅಭಿಮನ್ಯು ರಂಗ ಪ್ರವೇಶ ಮಾಡದೆ ಅರಣ್ಯ ಇಲಾಖೆ ಯಾವುದೇ ಕಠಿಣ ಕೆಲಸವು ಪೂರ್ಣಗೊಳ್ಳುತ್ತಿರಲಿಲ್ಲ. ಅವನ ಇರುವಿಕೆಯ ಅಧಿಕಾರಿಗಳಿಗೆ ಬೆಟ್ಟದಷ್ಟು ಧೈರ್ಯ ನೀಡುತ್ತಿತ್ತು. ಮುಂದಿನ ರೋಚಕ ಸಂಚಿಕೆಯಲ್ಲಿ ಅಭಿಮನ್ಯು ಕಾಡಿನ ಕಿರಾತಕರಿಗೆ ಸಿಂಹ ಸ್ವಪ್ನವಾಗಿದ್ದು ಹೇಗೆ, ಹುಲಿಗಳನ್ನು ಅವುಗಳ ಅಡುಗುದಾಣದಿಂದಲೇ ಪತ್ತೆ ಹಚ್ಚುವಲ್ಲಿ ಮತ್ತು ರೌಡಿ ಆನೆಗಳನ್ನು ತನ್ನ ದೈತ್ಯ ಬಲದಿಂದ ಕಟ್ಟಿ ಹಾಕುವಲ್ಲಿ ಅಭಿಮನ್ಯು ತೋರುವ ಆ ಅಪ್ರತಿಮ ಚಾಣಕ್ಯ ನೀತಿಯಂಥದ್ದು, ಅವನ ಸಾಹಸಮಯ ಬದುಕಿನ ಮೈರೋಮಾಂಚನಗೊಳಿಸುವ ಕಥೆಗಳನ್ನು ಕೇಳಲು ಕಿಂಚಿತ್ತೂ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಈ ಗಜಪಡೆಯ ಚಾಣಕ್ಯ ಅಭಿಮನ್ಯುವಿನ ಅಭಿಮಾನಿಗಳು ನೀವಾಗಿದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ. ಧನ್ಯವಾದಗಳು.